ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠ ಎಸ್.ಎಂ. ಕುಲಾಲ್, ಮಳಾಲಿ ನಗರ. ನಾನು ಅಮೃತ ವಿದ್ಯಾಲಯದಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಪಂಪನ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ. ಆದಿಕವಿ ಎಂಬ ಗೌರವಕ್ಕೆ ಪಾತ್ರನಾಗಿರುವ ಕವಿ ಪಂಪ. ಇವರು ಕನ್ನಡದ ಅಗ್ರಕವಿಯೂ ಹೌದು. ಪಂಪನ ಕ್ರಿಸ್ತಶಕ 902ರಲ್ಲಿ ವೆಂಗಿ ಮಂಡಲದ ವೆಂಗಿಪೋಳುನಲ್ಲಿ ಜನಿಸಿದರು. ಇವರ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣ್ಣಬ್ಬೆ. ಪಂಪನ ಧಾರ್ಮಿಕ ಗುರು ಶ್ರವಣಬೆಳಗೊಳದ ದೇವೇಂದ್ರ ಮುನಿ. ಪಂಪನ ಆದಿಪುರಾಣವೆಂಬ ಆಗಮಿಕ ಕಾವ್ಯ ಮತ್ತು ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯವನ್ನು ರಚಿಸಿದ್ದಾರೆ. ಪಂಪನ ಚಾಲುಕ್ಯ ಅರಸ 2ನೇ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದನು. ಪಂಪನಿಗೆ ಸರಸ್ವತಿ ಮಣಿಹಾರಂ, ಸಂಸಾರ ಸಾರೋದಯಂ, ಕವಿತಾ ಗುಣಾರ್ಣವ ಎಂದು ಬಿರುದುಗಳಿದ್ದವು. ಆದಿಪುರಾಣದಲ್ಲಿ ಮೊದಲ ಜೈನ ತೀರ್ಥಂಕರ ವೃಷಭನಾಥನ ಕತೆ ಹೇಳಿದ್ದಾನೆ. ವಿಕ್ರಮಾರ್ಜುನ ವಿಜಯದಲ್ಲಿ 2ನೇ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನೊಂದಿಗೆ ಸಮೀಕರಿಸಿ ಬರೆದಿದ್ದಾನೆ. ಈ ಪಂಪನ ಈ ಕವನ ಶೈಲಿಯನ್ನು ನೋಡಿ 15ನೇ ಶತಮಾನದ ಕವಿ ನಾಗರಾಜ ಎಂಬುವವನು ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಎಂದು ಸಾರಿದ್ದಾನೆ. ಪಂಪನಿಗೆ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನವಿತ್ತು ಎಂದರೆ ಈ ಸಾಲುಗಳಲ್ಲಿ ಕಾಣಬಹುದು. ಆರಂಕುಶಂ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಧನ್ಯವಾದಗಳು.